ಪ್ರಶಸ್ತಿಯನ್ನು ವಿತರಿಸಬೇಕು. ಕಳೆದ ಪಂದ್ಯಾಟದ ಶ್ರೇಷ್ಠ ಪ್ರಶಸ್ತಿಯನ್ನ ಸಾಗರ್ ಅವರು ಪಡೆದುಕೊಂಡಿದ್ದಾರೆ. 4 ವಿಕೆಟ್ ಪಡೆಯುವ ಮುಖ್ಯವಾಗಿ ತಾನೋರ್ವ ಶ್ರೇಷ್ಠ ಮಟ್ಟದ ಎಸೆಗಾರ ಅನ್ನೋದನ್ನು ಕೂಡ ಈ ಒಂದು ಮೈದಾನದಲ್ಲಿ ತೋರ್ಪಡಿಸಿರ್ತಕ್ಕಂಥ ಸಾಗರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ಈ ಒಂದು ಪಂದ್ಯಕೂಟ ಯುಧಿಷ್ಠಿರ ವರ್ಸಸ್ ಏಕಲವ್ಯ ಕ್ಷಮಿಸಿ ಅಭಿಮನ್ಯು ತಂಡಗಳ ನಡುವೆ ಹಣಾಹಣಿ ನಡೀಲಿಕ್ಕಿದೆ. 4 ಪಂದ್ಯಾಟಗಳ ಬಳಿಕ ಮೊದಲ ಜಯವನ್ನು ಸಾಧಿಸತಕ್ಕಂತ ಏಕಲವ್ಯ ತಂಡವನ್ನ ಅಭಿನಂದಿಸ್ತಾ ಇದ್ದಾವೆ. ಹಲೋ, ಅದೇ ರೀತಿ ನಾಣ್ಯ ಚುಮಿಕೆಯ ಮುಖಭಾಗವನ್ನು ಕಂಡಿರ್ತಕ್ಕಂಥ ಸುಧೀರ್ ಗೌಡ ಅವರ ಸಾರಥ್ಯದ ತಂಡ ಅಭಿಮನ್ಯು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡ್ರೆ ಎದುರಾಳಿ ತಂಡಕ್ಕೆ ದಾಂಡುಗಾರಿಕೆಯನ್ನು ಬಿಟ್ಟುಕೊಡ್ತಾ ಇದೆ. ಗಿರೀಶ್ ಅವರ ಸಾರಥ್ಯದ ತಂಡ ಯುಧಿಷ್ಠಿರ ಸತತ 3 ಪಂದ್ಯಾಟಗಳನ್ನು ಜಯಿಸಿ 4ನೇ ಪಂದ್ಯಾಟಕ್ಕೆ ಸಜ್ಜಾಗ್ತಾ ಇದೆ. ಹಲೋ, ಉತ್ತಮವಾಗಿರ್ತಕ್ಕಂಥ ಎಸೆತ. ಸ್ಟ್ರೈಕ್ ವಿಭಾಗದಲ್ಲಿ ಜ್ಯೋತಿ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಮಧು, ಎಸ್ತುಗಾರಿಕೆ ವಿಭಾಗದಲ್ಲಿ ದರ್ಶನ್ ಅವನ್ನ ಕಾಣ್ತಾ ಇದ್ದಾವೆ. ಕಳೆದ ಪಂದ್ಯಾಟದ ಪಾದಶ್ರೇಷ್ಠ ಪುರಸ್ಕೃತ ಎಸ್ತುಗಾರಿಕೆ ವಿಭಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಎಸ್ತುಗಾರಿಕೆಯನ್ನು ನೀಡಬಲ್ಲಂತ ಎಸ್ತುಗಾರ, ಬಹಳಷ್ಟು ಚುರುಕಿನ ಎಸೆತಗಾರ ದರ್ಶನ್ ಅವನ್ನ ಕಾಣ್ತಾ ಇದ್ದಾವೆ. ಎಸ್ತುಗಾರಿಕೆ ವಿಭಾಗದಲ್ಲಿ ದರ್ಶನ್ ತನ್ನ ಕೂಟದ 3ನೇ ಎಸೆತಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಎಸೆತ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಶಶಿ ಅವರಿಂದ. ಬಹಳಷ್ಟು ಚುರುಕಿನ ಕ್ಷೇತ್ರ ರಕ್ಷಕ ಶಶಿ ಅವರನ್ನ ಕಾಡ್ತಾ ಇದ್ದಾವೆ. ಒಂದೇಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ತಂಡದ ಖಾತೆ ಆರಂಭವಾಗ್ತಾ ಇದ್ರೆ 4ನೇ ಎಸೆತಕ್ಕಾಗಿ ದರ್ಶನ್ ತನ್ನ ಕೂಟದ 4ನೇ ಎಸೆತಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಎಸೆತ ಕೋಟೆಯಾಗಿ ನಿರ್ಗಮಿಸ್ತಾ ಇದ್ದಾರೆ. ಮೊದಲ ಹುದ್ದರಿ ಆಘಾತವನ್ನು ಕಾಡ್ತಾ ಇದೆ. ಚೆಂಡಿಗೆ ಬಹಳಷ್ಟು ಒಳ ತಿರುವನ್ನು ನೀಡುವಂತ ಎಸೆತಗಾರ ದರ್ಶನ್ ಕಳೆದ ಪಂದ್ಯಾಟದಲ್ಲೂ ಕೂಡ 3 ವಿಕೆಟ್ ಅನ್ನು ತನ್ನದಾಗಿಸಿಕೊಂಡು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಮತ್ತೆ ಅಂಕಣದ ಒಳಭಾಗದಲ್ಲಿ ಸೋದರರ ಸವಾಲನ್ನು ಕಾಡ್ತಾ ಇದ್ದಾವೆ. ಅಭಿ ಸ್ಟ್ರೈಕ್ ಬಾವನ್ನು ಕಂಡುಕೊಂಡ್ರೆ ತಮ್ಮ ದರ್ಶನ್ ಎಸ್ತುಗಾರಿಕೆ ವಿಭಾಗದಲ್ಲಿ ಎಸ್ತುಗಾರಿಕೆ ವಿಭಾಗದಲ್ಲಿ ದರ್ಶನ್ ಉತ್ತಮವಾಗಿರ್ತಕ್ಕಂಥ ಎಸೆತ, ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಎಸ್ತುಗಾರಿಕೆ, ಚೂಕಿಯಾಗಿರ್ತಕ್ಕಂಥ ಎಸೆತ ಸೋದರರ ಸವಾಲದ ಅಂಕಣದ ಮಧ್ಯೆ ಕಾಡ್ತಾ ಇದ್ದೇವೆ. ಎಸ್ತುಗಾರಿಕೆ ವಿಭಾಗದಲ್ಲಿ ದರ್ಶನ್ ಮತ್ತೊಂದು ಹುದ್ದರಿ ಆಘಾತ, ಸತತ ಅವಳಿ ಹುದ್ದರಿಗಳನ್ನು ತನ್ನ
ಸಾಗಿಸಿಕೊಂಡ್ರು ದರ್ಶನ್. ಶೂನ್ಯ ಸಂಪಾದನೆಯಲ್ಲಿ ಅಭಿ ತನ್ನ ಹೋದ್ದರಿಯನ್ನು ಒಪ್ಪಿಸ್ತಾ ಇದ್ರೆ ಅವರ ಪುರಸ್ಕಾರಕ್ಕಾಗಿ ಇನ್ನೋರ್ವ ಆಟಗಾರ ತಂಡದ ಕಪ್ತಾನ ಸಂದೀಪ್, ತಾಳ್ಮೆಯುತ ಆಟಗಾರ ಸಂದೀಪ್ ಅವರನ್ನ ಕಂಡುಕೊಳ್ತಾ ಇದ್ದೇವೆ. ಜೆಬಿಸಿಸಿ ಇವರ ಆಶ್ರಯದಲ್ಲಿ 5ನೇ ವರ್ಷದ ಹೋರಾಟ ಬೆಳಕಿನ ಕ್ರಿಕೆಟ್ ಪಂದ್ಯಾಟ. ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಚಿಕ್ಕಣ್ಣ ಅವರ ಉಪಸ್ಥಿತಿಯಲ್ಲಿ ಈ ಒಂದು APL ಸೀಸನ್ 5ನೇ ಆವೃತ್ತಿ ನಡೀತಾ ಇದೆ. 2ನೇ ದಿನಕ್ಕೆ ಪಾದಾರ್ಪಣೆಯನ್ನು ಗೈದಿರ್ತಕ್ಕಂಥ ಈ ಒಂದು ಪಂದ್ಯಕೂಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಹಂತವನ್ನು ತಲುಪುತ್ತದೆ. ಮಾತೇಸುಗಾರಿಕೆ ವಿಭಾಗದಲ್ಲಿ ವರುಣ್, ಶ್ರೇಷ್ಠ ಮಟ್ಟದ ಎಸ್ತುಗಾರ ವರುಣ್, ಉತ್ತಮವಾಗಿರ್ತಕ್ಕಂಥ ಎಸೆತ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ. ಅಲ್ಲಿರ್ತಕ್ಕಂಥ ಕ್ಷೇತ್ರ ರಕ್ಷಕನಿಂದ ಯಾವುದು ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ತಟ್ಟಿ ಮುಟ್ಟಿ ಓಡುವ ಯತ್ನದಲ್ಲಿ ಜ್ಯೋತಿ ಇದ್ರೆ ಎದುರಾಳಿಗೆ ಸೆಡೆಯೊಡ್ಡುವಂತಹ ಕ್ಷೇತ್ರ ರಕ್ಷಣೆಯಲ್ಲಿ ಮಾತೇಸುಗಾರಿಕೆ ಭಾಗದಲ್ಲಿ ವರುಣ್ ಮಾತೆ ನೀರು ನಾಯಕನನ್ನ ಬಳಸಿಕೊಂಡು ಎಸ್ತಿರ್ತಕ್ಕಂಥ ಚೆಂಡು, ಉತ್ತಮವಾಗಿರ್ತಕ್ಕಂಥ ಎಸೆತ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ. ಚೂರುಕಿನ ಕ್ಷೇತ್ರ ರಕ್ಷಕರು ಯಾವುದೇ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಒಂದು ಹಂತದಲ್ಲಿ ಎದುರಾಳಿಗಳ ಮೇಲೆ ಕಡಿವಾಣವನ್ನು ಹಾಕಬಲ್ಲಂತ ಆಟಗಾರರನ್ನು ಹೊಂದಿರತಕ್ಕಂಥ ತಂಡ ಅಭಿಮಾನಿ ಒಂದು ಕಡೆ ಇದ್ರೆ, ಅದೇ ರೀತಿ ಸಮಬಲದ ಹೋರಾಟವನ್ನು ನೀಡುವಲ್ಲಂತ ತಂಡ ಯುಧಿಷ್ಠಿರ. ಉತ್ತಮವಾಗಿರ್ತಕ್ಕಂಥ ಎಸೆತ, ಕಾಟಾಡ್ಗಾಗಿ ಬಲವಾದ ಮನವಿ, ಯಾವುದೇ ಪುರಸ್ಕಾರವನ್ನು ಕಾಣ್ತಾ ಇಲ್ಲ. ಅರ್ಥಾತ್ ಚುಕ್ಕಿಯಾಗಿರ್ತಕ್ಕಂಥ ಎಸೆತ, ಡಾಟ್ ಬಾಲ್ಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತದೆ. ಉತ್ತಮವಾಗಿರ್ತಕ್ಕಂಥ ಎಸೆತ, ಮಾತಾ ಚುಕ್ಕಿ ಆ ಒಂದು ಚೆಂಡನ್ನು ಗುರುತಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ ಜ್ಯೋತಿ. ಸಾಯ್ಗು ಭಾಗದಲ್ಲಿ ಕೊನೆ 2 ಎಸೆತ ಬಾಕಿ ಇರ್ತದೆ. ಮಾತಾ ಚುಕ್ಕಿ ಉತ್ತಮವಾಗಿರ್ತಕ್ಕಂಥ ಎಸೆತ, ಕೊನೆ ಎಸೆತ ಬಾಕಿ ಇರ್ತದೆ. ತನ್ನ ಕೂಟದ ಕೊನೆಯ ಎಸೆತ, 5 ಎಸೆತಗಳನ್ನು ಡಾಟ್ ಆಗಿ ಎಸೆದ್ರು ಬಹಳಷ್ಟು ಅನುಭವಿ ಎಸೆತಗಾರ ವರುಣ್. ಅಭಿಮನ್ಯು ಫಾಲ್ಯದಲ್ಲಿ ಮಾತಾ ಚುಕ್ಕಿ ಮೇಡನವರ್ ಅಕ್ರಮ ಎಸೆತ, ಕ್ಷಮಿಸಿ ಬಾಲಗೂಡದಿಂದ ಬಹಳಷ್ಟು ಹೊರ ತಿರುವು, ಅಕ್ರಮ ಎಸೆತ ಎನ್ನುವಂತಹ ಸೂಚನೆ. ಈ ಅಕ್ರಮದ ಮುಖ್ಯವಾಗಿ ಒಂದೋಟದ ಸೇರ್ಪಡೆಯನ್ನು ಕಾಡ್ತಾ ಇದ್ದೇವೆ. ನಿರ್ಣಾಯಕರ ತೀರ್ಮಾನವೇ ಅಂತಿಮವಾಗಿರ್ತದೆ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪಂದ್ಯಕೂಟ ಇದಾಗಿರ್ತದೆ. ಈ ಒಂದು ಪಂದ್ಯಾಟಕ್ಕೂ ಕೂಡ ಉತ್ತಮವಾಗಿರ್ತಕ್ಕಂಥ ನಿರ್ಣಾಯಕರನ್ನು ನಿಯೋಜನೆ ಮಾಡಲಾಗಿದೆ. ಮತ್ತೆ ಚುಕ್ಕಿ ಓವರ್ನ ಮುಕ್ತಾಯ, ಕೇವಲ ಒಂದೋಟದ ಸೇರ್ಪಡೆ. ಪ್ರತಿಗಾರಿಕೆ ಭಾಗದಲ್ಲಿ ದರ್ಶನ್ ತನ್ನ ಕೂಟದ ದ್ವಿತೀಯ ಓವರ್ನ ಮೊದಲ ಎಸೆತಕ್ಕಾಗಿ ಮತ್ತೆ ದರ್ಶನ್ ಎದುರಿಸುವ ಆಟಗಾರ ಸಂದೀಪ್. ಕಳೆದ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಸಂದೀಪ್ ಸಾಯ್ಕು ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ನಾನ್ ಸಾಯ್ಕು ಭಾಗದಲ್ಲಿ ಜ್ಯೋತಿ. ಮಾತೆ ಎಡಗೂಟದಿಂದ ಬಹಳಷ್ಟು ಹೊರ ತಿರುವು, ಅಕ್ರಮ ಎಸೆತ ಎನ್ನುವಂತಹ ಸೂಚನೆ.
ಈ ಕ್ರಮದ ಮುಖ್ಯವಾಗಿ ಮುಂದೋಟದ ಸೇರ್ಪಡೆ. ಬಾತೆ ದರ್ಶನ್ ತನ್ನ ಕೂಟದ ಎಸೆತಕ್ಕಾಗಿ ದ್ವಿತೀಯ ಓವರ್ನ ಮೊದಲ ಎಸೆತಕ್ಕಾಗಿ ದರ್ಶನ್ ನಿರ್ಣಾಯಕರನ್ನ ಬಾಳಿಸಿಕೊಂಡು ಉತ್ತಮವಾಗಿರ್ತಕ್ಕಂಥ ಎಸೆತ. ಮಾತೆ ಚೆಂಡು ಗೂಟ ರಕ್ಷಕನ ಸುಂದರ ಶೈಲಿಯ ಬೊಗಸೆ ಒಳಭಾಗದಲ್ಲಿ. 6 ಬಲಿಷ್ಠ ಮಾಲೀಕರು ಹಾಗೂ 6 ಬಲಿಷ್ಠ ತಂಡಗಳ ನಡುವೆ 3 ದಿನಗಳ ಕಾಲ ಈ ಒಂದು ಭಾಗದ ಜನತೆಗೆ ಕ್ರಿಕೆಟ್ನ ಸಂಭ್ರಮ, ಕ್ರಿಕೆಟ್ನ ಸಡಗರ, ಕ್ರಿಕೆಟ್ ಹಂಗಾಮ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ. ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪಂದ್ಯಕೂಟ ಇದಾಗಿರ್ತದೆ. ವಲಯದ ಪ್ರತಿಭಾನ್ವಿತ ಕ್ರೀಡಾಪಟುಗಳಿಗೆ ತಮ್ಮ ಕ್ರೀಡೆಯನ್ನು ಪ್ರದರ್ಶಿಸಲು ಸುವರ್ಣ ಅವಕಾಶ ಈ ಒಂದು ಜೆಬಿಸಿಸಿ ಕಲ್ಪಿಸ್ತಾ ಇದೆ. ಮತ್ತೆ ಡಾಟ್ ಡೆಲಿವರಿ, ಯಾವುದು ಓಟಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿನ ಮಂದಗತಿ ಆಟಕ್ಕೆ ಅಡಿ ಆಗ್ತಾ ಇದ್ದಾರೆ ಯುಧಿಷ್ಠಿರ ತಂಡದ ಆಟಗಾರರು. ಕೊನೆಯ 3 ಎಸೆತ ಬಾಕಿರ್ತದೆ. ಬಾತ ಚುಕ್ಕಿ ಆ ಒಂದು ಚೆಂಡನ್ನು ಗುರುತಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ ಸಂದೀಪ್. ಕೊನೆಯ 2 ಎಸೆತ ಬಾಕಿರ್ತದೆ, ಕ್ಷಮಿಸಿ, ಕೊನೆಯ 1 ಎಸೆತ ಬಾಕಿರ್ತದೆ. ಕೊನೆಯ 1 ಎಸೆತ ಬಾಕಿರ್ತದೆ. ಕೊನೆ ಎಸೆತ. ಅಂಕಿಅಂಶ ತಜ್ಞರು ಸ್ವಲ್ಪ ನಿದ್ರಾವಸ್ಥೆಯಲ್ಲಿರುವುದರಿಂದ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತದೆ. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಶಶಿ ಅವರಿಂದ ಯಾವುದೇ ಓಟಕ್ಕೆ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಓವರ್ ಮುಕ್ತಾಯ. ಒಂದೋಟದ ಸೇರ್ಪಡೆ. ಎರಡು ಓವರ್ನ ಅಂತ್ಯದಲ್ಲಿ ತಂಡದ ಮೊತ್ತ 4. ಮಾತುಗಾರಿಕೆ ಭಾಗದಲ್ಲಿ ಅಂಕಿತ್ ಖಾಟೌಟ್ಗಾಗಿ ಬಲವಾದ ಮನವಿ, ಯಾವುದೇ ಪುರಸ್ಕಾರವನ್ನು ಕಾಣ್ತಾ ಇಲ್ಲ. ಅರ್ಥಾತ್ ಚುಕ್ಕಿಯಾಗಿರ್ತಕ್ಕಂಥ ಎಸೆತ. ಚೆಂಡು ನೇರವಾಗಿ ಗೂಢ ರಕ್ಷಕರ ಸುಂದರ ಶೈಲಿಯ ಬೊಗಸೆ ಒಳಭಾಗದಲ್ಲಿ. ಮಾತುಗಾರಿಕೆ ಭಾಗದಲ್ಲಿ ಮಾತೆ ಬಾಲಗೂಟದಿಂದ ಬಹಳಷ್ಟು ಹೊರ ತಿರುವು, ಅಕ್ರಮ ಎಸೆತ ಎನ್ನುವಂತಹ ಸೂಚನೆ. ಒಂದೋಟದ ಸೇರ್ಪಡೆ. ಉತ್ತಮವಾಗಿರ್ತಕ್ಕಂಥ ಎಸೆತ, ತಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ, ಯಾವುದೇ ಓಟಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿನ ಮಂದಗತಿಯ ಆಟಕ್ಕೆ ಅಡಿ ಆಗ್ತಾ ಇದ್ದಾರೆ. ಜೊತೆ ಆಟವನ್ನು ಆಡುವ ಹಂಬಲದಲ್ಲಿ ಇದ್ರು ಕೂಡ ಎದುರಾಳಿಗಳ ಮೇಲೆ ಕಡಿವಾಳವನ್ನ ಹಾಕಬಲ್ಲಂತ ಎಸೆತಗಾರರು ಅಭಿಮನ್ಯು ಪಾಳ್ಯದಲ್ಲಿ. ಮಾತ ಚುಕ್ಕಿ, ಉತ್ತಮವಾಗಿರ್ತಕ್ಕಂಥ ಗೂಟ ರಕ್ಷಣೆ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಎಸೆತಗಾರಿಕೆಗಳು ಕೂಡ ಕಂಡು ಬರ್ತಾ ಇದೆ. ಚುಕ್ಕಿ ಎಸೆತ ಮೇಲೆ ಚುಕ್ಕಿ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಸತತ 3 ಪಂದ್ಯಾಟಗಳನ್ನು ಜಯಿಸಿರ್ತಕ್ಕಂಥ ಯುಧಿಷ್ಠಿರ 4ನೇ ಪಂದ್ಯಾಟದ ಜಯದ ಹಂಬಲದಲ್ಲಿ. ಮಾತ ಚುಕ್ಕಿ, ಮಾತೆ ಡಾಟ್ ಡೆಲಿವರಿಗಳ ಸೇರ್ಪಡೆ. ನೇರವಾಗಿ ಬಂದಂತ ಚೆಂಡು ಗೂಟ ರಕ್ಷಕನ ಸುಂದರ ಶೈಲಿಯ ಬೊಗಸೆ ಒಳಭಾಗದಲ್ಲಿ.
ಆ ಒಂದು ಚೆಂಡನ್ನು ಗುರುತಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ ಸಂದೀಪ್. ಎಸೆತ ಚೂಕಿಯಾಗಿರ್ತಕ್ಕಂಥ ಎಸೆತ ಸತತ ಅವಳಿ ಚೂಕಿ ಎಸೆತಗಳನ್ನು ಎಸೆದ್ರು. ಮತ್ತೆ ಅಂಕಿತ್ ಮತ್ತೆ ಚೆಂಡು ಸಿ ಬಾರಕ್ಕೆ ಹೊರಭಾಗಕ್ಕೆ ಮೊದಲ ಬೌಂಡರಿ ದಾಖಲಾಗ್ತಾ ಇದೆ. ಸಂದೀಪ್ ಅವರ ದಾಂಡಿನ ಮುಖೇನ ಮೊದಲ ಬೌಂಡರಿ ದಾಖಲಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲೂ ಕೂಡ 4 ಅಂಕಿ ಹೆಚ್ಚಳವನ್ನು ಕಾಣ್ತಾ ಇದ್ದೇವೆ. 3 ಓವರ್ನ ಅಂತ್ಯದಲ್ಲಿ ತಂಡದ ಮೊತ್ತ 9 ಓಟ. 18 ಎಸೆತಗಳ ಮುಂದೆ 9 ಓಟವನ್ನು ಕಲೆ ಹಾಕಿರ್ತಕ್ಕಂಥ ಯುಧಿಷ್ಠಿರ ಉಳಿದಿರ್ತಕ್ಕಂಥ 30 ಎಸೆತಗಳ ಮುಂದೆ ಅದೆಷ್ಟು ಓಟವನ್ನು ಕಲೆ ಹಾಕ್ತದೆ ಅಂತ ಕಾದು ನೋಡ್ಬೇಕು. ಕ್ಷಮಿಸಿ, 4 ಓವರ್ ಅಂತ್ಯವಾಗಿರ್ತದೆ. ಕ್ಷಮಿಸಿ, 4 ಓವರ್ನ ಅಂತ್ಯದಲ್ಲಿ ತಂಡದ ಮೊತ್ತ 9. ಎಸ್ತುಗಾರಿಕೆ ವಿಭಾಗದಲ್ಲೇ ಕುಮಾರ್ 5ನೇ ಓವರ್ ಎಸ್ತುಗಾರಿಕೆ ವಿಭಾಗದಲ್ಲಿ ಕುಮಾರ್ ತನ್ನ ಕೂಟದ ಮೊದಲ ಎಸ್ತಕ್ಕಾಗಿ 24 ಎಸ್ತುಗಳ ಅಂತ್ಯದಲ್ಲಿ ತಂಡದ ಮೊತ್ತ 9. ಉಳಿದಿರ್ತಕ್ಕಂಥ 24 ಎಸ್ತುಗಳ ಮುಂದೆ ಅದೆಷ್ಟು ಓಟವನ್ನು ಕಲೆ ಹಾಕ್ತದಂತ ಕಾದು ನೋಡ್ಬೇಕು. ಯುಧಿಷ್ಠಿರ ತಂಡ ಅದಾವ ರೀತಿ ಕಡಿವಾಳವನ್ನು ಇಕ್ತದೆ ಅಂತ ಕಾದು ನೋಡ್ಬೇಕು. ಅಭಿಮನ್ಯು ತಂಡ ಮತ್ತೆ ಉತ್ತಮವಾಗಿರ್ತಕ್ಕಂಥ ಎಸೆತ ಒಂದು ಚೆಂಡನ್ನು ಗುರುತಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ. ಜ್ಯೋತಿರಾಜ್ ಬಿರುಸಿನ ಹೊಡೆತಗಳು ಇನ್ನೇನು ಬರಬೇಕಷ್ಟೇ. ಸ್ವಲ್ಪ ಮಟ್ಟಿನ ಮಂದಗತಿಯ ಆಟಕ್ಕೆ ಅಡಿ ಆಗ್ತಾ ಇದ್ದಾರೆ. ಎದುರಾಳಿಗಳ ಮೇಲೆ ಬಹಳಷ್ಟು ಬೇಗಿ ಕಡಿವಾಡವನ್ನು ಹಾಕಬಲ್ಲಂತ ಆಟಗಾರರು. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣ, ರೌಲೌಟ್ಗಾಗಿ ಬಲವಾದ ಮನವಿ, ಮತ್ತೊಂದು ಹುದರಿ ಆಘಾತವನ್ನು ಕಾಡ್ತಾ ಇದೆ. ಯುಧಿಷ್ಠಿರ ಪಾಳ್ಯದಲ್ಲಿ ವಿಕೆಟ್ನ ಮೇಲೆ ವಿಕೆಟ್ನ ಪತನವಾಗ್ತಾ ಇದೆ. ಮತ್ತೆ ಎಸ್ತುಗಾರಿಕೆ ವಿಭಾಗದಲ್ಲಿ ಕುಮಾರ್ ಅವರ ತೆರವು ಸ್ಥಾನಕ್ಕಾಗಿ ಇನ್ನೂರು ಆಟಗಾರ ಕಿರಣ್ ಅವರ ಕಾಡ್ತಾ ಇದ್ದಾವೆ. ಗೂಟ ರಕ್ಷಕ ವಿಭಾಗದಲ್ಲಿ ಸೋದರ ವರುಣ್ ಇದ್ರೆ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸೋದರ ಕಿರಣ್. ಸೋದರರ ಜೋಡಿಯನ್ನ ಈ ಒಂದು ಅಂಕಣದ ಒಳಭಾಗದಲ್ಲಿ ಕಾಣ್ತಾ ಇದ್ದೇವೆ. ಮತ್ತೆ ಉತ್ತಮವಾಗಿರ್ತಕ್ಕಂಥ ಎಸೆತ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಗೂಟ ರಕ್ಷಣೆ. ಚೆಂಡು ನೇರವಾಗಿ ಗೂಟ ರಕ್ಷಕನ ಸುಂದರ ಶೈಲಿಯ ಬಾಕ್ಸಿ ಒಳಭಾಗದಲ್ಲಿ ಅರ್ಥಾತ್ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಮಾತೆ ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ ನಿಯಮ ಉಲ್ಲಂಘನೆಯ ಹೊಡೆತವನ್ನು ಹೊಡೆಯುವುದರ ಮುಖೇನ ಕಪ್ತಾನ ತನ್ನ ಹುದ್ದರಿಯನ್ನು ಒಪ್ಪಿಸ್ತಾ ಇದ್ದಾನೆ. ಮತ್ತೊಂದು ವಿಕೆಟ್ನ ಪತನವಾಗ್ತಾ ಇದೆ.
ಹಲೋ ಮೂವತ್ತು ಎಚ್ಚರಿಕೆ ಭಾಗದಲ್ಲಿ ಕುಮಾರ್ ಓವರ್ ಮುಕ್ತಾಯ. ಉತ್ತಮವಾಗಿರ್ತಕ್ಕಂಥ ಎಸೆತಗಾರಿಕೆಯನ್ನು ನೀಡಿದ್ರು ಕುಮಾರ್. 5 ಓವರ್ನ ಅಂತ್ಯದಲ್ಲಿ ತಂಡದ ಮೊತ್ತ 9. ಆರು ಎಸೆತವನ್ನ ಡಾಟ್ ಆಗಿ ಎಸೆದು 2 ವಿಕೆಟ್ ಅನ್ನು ತನ್ನದಾಗಿಸಿಕೊಂಡಂತ ಕುಮಾರ್ ತಾನೋರ್ವ ಶ್ರೇಷ್ಠ ಮಟ್ಟದ ಎಸೆತಗಾರ ಅನ್ನೋದನ್ನು ಕೂಡ ಈ ಒಂದು ಮೈದಾನದಲ್ಲಿ ತೋರ್ಪಡಿಸ್ತಾ ಇದ್ದಾನೆ. 6 ಎಸೆತಗಳನ್ನು ಚುಕ್ಕಿಯಾಗಿ ಎಸೆದ್ರು, 2 ವಿಕೆಟ್ ಅನ್ನು ಕೂಡ ತನ್ನದಾಗಿಸಿಕೊಂಡ್ರು. ಒಂದೋಟದ ಸೇರ್ಪಡೆ ಕಿರಣ್ ಅವರ ದಾಂಡಿನ ಮುಖೇನ ಒಂದೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದೇವೆ. ಎರಡು ಬಲಿಷ್ಠ ಓನರ್ಗಳ ತಂಡಗಳು ಈ ಒಂದು ಮೈದಾನದಲ್ಲಿ ಸೆಣಸಾಡ್ತಾ ಇದೆ. ಗಿರೀಶ್ ಅವರ ಸಾರಥ್ಯದ ತಂಡ ಯುಧಿಷ್ಠಿರ ಒಂದ್ ಕಡೆ ಇದ್ರೆ, ಸುನಿಲ್ ಆರ್ ಗೌಡ ಅವರ ಸಾರಥ್ಯದ ತಂಡ ಅಭಿಮನ್ಯು. ಮಾತೆ ಕ್ವಾರ್ಟರ್ ಆಗುವ ಸುಲಭ ಸಾಧ್ಯತೆ. ಪ್ರಯತ್ನಗಳು ಸರಾಗವಾಗಿ ಬಂದರೂ ಕೂಡ ಆ ಒಂದು ಕ್ಯಾಚ್ ಅನ್ನು ಪಡೆಯುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಮಧ್ಯಸ್ಥಗಾರಿಕೆ ವಿಭಾಗದಲ್ಲಿ ಅಂಕಿತ್ ತಂಡದ ಕಪ್ತಾನ ಐಕಾನ್ ಪ್ಲೇಯರ್. ಚುಕ್ಕಿ ಉತ್ತಮವಾಗಿರತಕ್ಕಂಥ ಎಸೆತ. ಚೆಂಡು ನೇರವಾಗಿ ಗೂಟ ರಕ್ಷಕನ ಸುಂದರ ಶೈಲಿಯ ಬೊಗಸಿಗಳ ಭಾಗದಲ್ಲಿ ಯಾವುದೇ ಓಟಗಳು ಬರ್ತಾ ಇಲ್ಲ. ದಾಂಡಿಗೂ ಚೆಂಡಿಗೂ ಯಾವುದೇ ಸಂಪರ್ಕತೆಯನ್ನು ಕಂಡುಕೊಳ್ತಾ ಇಲ್ಲ. ಅರ್ಥ ಚುಕ್ಕಿಯಾಗಿರ್ತಕ್ಕಂಥ ಎಸೆತ. ಚುಕ್ಕಿ ಲ್ಯಾಗ್ ಗ್ಲಾಸ್ ಮಾಡುವ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ, ಚುರುಕಿನ ಕ್ಷೇತ್ರ ರಕ್ಷಕ ಶಶಿ ಅವರಿಂದ ಬಹಳಷ್ಟು ಚುರುಕಿನ ಕ್ಷೇತ್ರ ರಕ್ಷಕ. ಕೇವಲ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಎಸೆತ. ಓವರ್ ಮುಕ್ತಾಯ. ಆರು ಓವರ್ನ ಹಂತದಲ್ಲಿ ತಂಡದ ಮೊತ್ತ 12. ಮೂವತ್ತಾರು ಎಸೆತಗಳ ಮುಂದೆ 12 ಓಟವನ್ನು ಕಲೆ ಹಾಕಿದ ಯುಧಿಷ್ಠಿರ ತಂಡ. ಉಳಿದಿರ್ತಕ್ಕಂಥ 12 ಎಸೆತ ಅದೆಷ್ಟು ಓಟವನ್ನು ಕಲೆ ಹಾಕ್ತದೆ ಅಂತ ಕಾದು ನೋಡಬೇಕು. ಮತ್ತೆ ಎಸೆತಗಾರಿಕೆ ವಿಭಾಗದಲ್ಲಿ ವರುಣ್ ತನ್ನ ಕೂಟದ ದ್ವಿತೀಯ ಓವರ್ನ ಮೊದಲ ಎಸೆತಕ್ಕಾಗಿ ಎಸೆತಗಾರಿಕೆ ವಿಭಾಗದಲ್ಲಿ ವರುಣ್ ಸೋದರರ ಸವಾಲನ್ನು ಕಾಡ್ತಾ ಇದ್ದಾವೆ. ಎಸೆತಗಾರಿಕೆ ವಿಭಾಗದಲ್ಲಿ ವರುಣ್ ಇದ್ರೆ ದಾಂಡಿಗತ್ವ ವಿಭಾಗದಲ್ಲಿ ಕಿರಣ್.
ತಮ್ಮನ ಎಸೆತ ಅಣ್ಣನ ಬ್ಯಾಟಿಂಗ್. ಮತ್ತೆ ಚುಕ್ಕೆ ಮತ್ತೊಂದು ರನ್ಔಟ್ ಆಗುವ ಸುಲಭ ಸಾಧ್ಯತೆ ಇದ್ರೂ ಕೂಡ ರನ್ಔಟ್ ನಿಂದ ಪಾರಾಗ್ತಾ ಇದ್ದಾರೆ. ಮತ್ತೆ ಎಸ್ತುಗಾರಿಕೆ ವಿಭಾಗದಲ್ಲಿ ವರುಣ್ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ, ರನ್ಔಟ್. ಮಾತಾಡೋ ಹೋದಾರಿ ಆಘಾತ, ನೇರ ದಿಟ್ಟ ನಿರಂತರ ಗುರಿಯನ್ನು ನೀಡ್ತಾ ಇದ್ದಾನೆ. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಪವನ್ ಅವರಿಂದ ತನ್ನೋರ್ವ ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಕ ಅನ್ನೋದನ್ನು ಕೂಡ ಈ ಒಂದು ಮೈದಾನದಲ್ಲಿ ಸಾಬೀತುಪಡಿಸ್ತಾ ಇದ್ದಾನೆ. ಮತ್ತೆ ಸ್ಟ್ರೈಕ್ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಹೊಸ ಆಟಗಾರ ಚರಣ್. ಮತ್ತೆ ನೋ ಬಾಲ್ ಎನ್ನುವಂತಹ ಸೂಚನೆ, ಒಂದೂಟದ ಸೇರ್ಪಡೆ, ಫ್ರೀ ಹಿಟ್ ನ ಅವಕಾಶ. ಚರಣ್ ಅವರ ಪಾಲಿಗೆ ಫ್ರೀ ಹಿಟ್ ನ ಅವಕಾಶ ಸದುಪಯೋಗ ಪಡಿಸ್ಕೊಳ್ತಾರ ಅಂತ ಕಾದ್ ನೋಡ್ಬೇಕು. ಮತ್ತೆ ಚುಕ್ಕಿ, ಉತ್ತಮವಾಗಿರ್ತಕ್ಕಂಥ ಎಸೆತಗಾರಿಕೆ ವರುಣ್ ಅವರಿಂದ. ಬಾತ ಚುಕ್ಕಿ, ಚೆಂಡು ನೇರವಾಗಿ ಗೂಟ ರಕ್ಷಕನ ಸುಂದರ ಶೈಲಿಯ ಬೊಗಸಿ ಒಳಭಾಗದಲ್ಲಿ ಎದುರಾಳಿಗಳಿಗೆ ಮಾರಕವಾಗಿ ಕಾಡಬಲ್ಲ ಅಂತ ಏಕೈಕ ಆಟಗಾರ ವರುಣ್. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಮತ್ತೆ ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ 4 ಊಟ. ಓವರ್ನ ಮುಕ್ತಾಯ. 7 ಓವರ್ನ ಅಂತ್ಯದಲ್ಲಿ ತಂಡದ ಮೊತ್ತ 17. ಮತ್ತೆ ಮೊದಲ ಇನ್ನಿಂಗ್ಸ್ ನ ಕೊನೆ ಓವರ್ನ ಎಸೆತಗಾರಿಕೆ ಭಾಗದಲ್ಲಿ ಕುಮಾರ್ ಶ್ವಾನದಿಂದ ತಪಾಸಣೆ ನಡೀತಾ ಇದೆ. ಶ್ವಾನವನ್ನು ಹೊರಗಟ್ಟಬೇಕು, ಸ್ವಲ್ಪ ಮಟ್ಟಿನ ತಪಾಸಣೆ ನಡೀತಾ ಇದೆ. ಮೊದಲ ಎಸೆತಗಾರಿಕೆ ಭಾಗದಲ್ಲಿ ಕುಮಾರ್ ತನ್ನ ಕೂಟದ ದ್ವಿತೀಯ ಓವರ್ನ ಮೊದಲ ಎಸೆತಕ್ಕಾಗಿ ಎಸೆತಕ್ಕಂಥ ಚೆಂಡು ಮತ್ತೊಂದು ಹೋದರಿಯ ಆಘಾತವನ್ನು ಕಾಡ್ತಾ ಇದೆ. ಬಹಳಷ್ಟು ಚುರುಕಿನ ಕ್ಷೇತ್ರ ರಕ್ಷಕ, ಉತ್ತಮ ಎಸೆತಗಾರ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ದಾಂಡಿಗ, ಆಲ್ರೌಂಡರ್ ಪ್ರದರ್ಶನವನ್ನು ನೀಡ್ತಿರ್ತಕ್ಕಂಥ ವರುಣ್ ಗೂಟ ರಕ್ಷಕ ವಿಭಾಗದಲ್ಲಿ. ಮತ್ತೆ ಕುಮಾರ್ ಉತ್ತಮವಾಗಿರ್ತಕ್ಕಂಥ ಹೊಡೆತ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಕೇವಲ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಮತ್ತೊಂದು ರನ್ಔಟ್ ಆಗುವ ಸುಲಭ ಸಾಧ್ಯತೆ ಇದ್ರು ಕೂಡ ಕ್ಷೇತ್ರ ರಕ್ಷಕ ಅದನ್ನ ಕೈ ಚೆಲ್ತಾ ಇದ್ದಾರೆ. ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಕೂಡ ಒಂದಕ್ಕೆ ಹೆಚ್ಚಳವನ್ನು ಕಂಡುಕೊಳ್ತಾ ಇದೆ.
ಬಾತ ಚುಕ್ಕಿ ಚೆಂಡು ನೇರವಾಗಿ ಗೂಟ್ ರಕ್ಷಕನ ಸುಂದರ ಶೈಲಿಯ ಬೊಕ್ಸಿ ಒಳಭಾಗದಲ್ಲಿ ಅರ್ಥಾತ್ ಡಾಟ್ ಆಟ್ ಹಲವರಿಗಳ ಸೇರ್ಪಡೆ. ಬಾತ ಚುಕ್ಕಿ ಕೊನೆಯ ಇನ್ನಿಂಗ್ಸ್ ನ ಕೊನೆಯ ಎಸೆತ. ವಾತ ಚುಕ್ಕಿ ಓವರ್ ಮುಕ್ತಾಯ. 8 ಓವರ್ನ ಮುಕ್ತಾಯದಲ್ಲಿ ತಂಡದ ಮೊತ್ತ 19. ಎದುರಾಳಿಗ 20ರ ಗುರಿಯನ್ನು ನೀಡ್ತಾ ಇದೆ. ಮುಂದಿನ ಪಂದ್ಯಾಟ ದ್ರೋಣ ವರ್ಸಸ್ ಹಲೋ ಮುಂದಿನ ಪಂದ್ಯಾಟ ಪಾರ್ಥ ವರ್ಸಸ್ ದ್ರೋಣ. 2 ತಂಡದ ಕಪ್ತಾನರು ಆದಷ್ಟು ಬೇಗ ನಾಣ್ಯ ಚಿಮ್ಮುಕಿಗಾಗಿ ಬರಬೇಕು. ಸಮಯದ ಅಭಾವ ನಮ್ಮನ್ನ ಕಾಡ್ತಾ ಇದೆ. ಆದಷ್ಟು ಬೇಗ 2 ತಂಡದ ಕಪ್ತಾನರಿಗೆ ಆಹ್ವಾನವನ್ನು ನೀಡ್ತಾ ಇದ್ದಾವೆ. ಪಾರ್ಥ ವರ್ಸಸ್ ದ್ರೋಣ. ಮತ್ತೆ 48 ಎಸೆತಗಳ ಮುಂದೆ 19 ಓಟವನ್ನು ಕಲೆ ಹಾಕಿರುವ ಯುಧಿಷ್ಠಿರ ತಂಡ ಎದುರಾಳಿ ತಂಡಕ್ಕೆ 20ರ ಗುರಿಯನ್ನು ನೀಡ್ತಾ ಇದೆ. 48 ಎಸೆತ 20ರ ಗುರಿ ಅಭಿಮನ್ಯು ಪಾಳ್ಯಕ್ಕೆ. ಅದಾವ ರೀತಿ 20 ಓಟವನ್ನು ಕಲೆ ಹಾಕ್ತದೆ ಅಂತ ಕಾದ್ ನೋಡ್ಬೇಕು. ಅದೇ ರೀತಿ ಮುಂದಿನ ಪಂದ್ಯಾಟ ದ್ರೋಣ ವರ್ಸಸ್ ಪಾರ್ಥ. ಇರುವ ತಂಡದ ಕಪ್ತಾನಿಗೆ ಕೊನೆಯ ಸುತ್ತಿನ ಕರೆಯನ್ನು ನೀಡ್ತಾ ಇದ್ದಾವೆ. ಆದಷ್ಟು ಬೇಗ ನಾಣ್ಯ ಚುಮ್ಮಿಕೆಯಲ್ಲಿ ಪಾಲ್ಗೊಳ್ಬೇಕು. ಈಗಾಗಲೇ ಸಮಯ 11:30 ಆಗ್ತಾ ಇದೆ. ಮತ್ತೆ ಆರಂಭಿಕ ದಾಂಡಿಗರಾಗಿ ವರುಣ್ ಹಾಗೂ ಅಭಿ ಈರುವರ ಜೋಡಿಯನ್ನು ಅಂಕಣದ ಒಳಭಾಗದಲ್ಲಿ ಕಂಡುಕೊಳ್ತಾ ಇದ್ದೇವೆ. 48 ಎಸೆತ 20 ಓಟದ ಅವಶ್ಯಕತೆ ಪಂದ್ಯ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಹೊಂದಲು. ಅದೇ ರೀತಿ ಸತತ 3 ಜಯದ ಬಳಿಕ 4ನೇ ಜಯಕ್ಕಾಗಿ ಯುಧಿಷ್ಠಿರ ತಂಡದ ಆಟಗಾರರು. ಬಹುತೇಸ್ಗಾರಿಕೆ ವಿಭಾಗದಲ್ಲಿ ಕಿರಣ್ ಎದುರಿಸಿ ಆಡುವಂತ ಆಟಗಾರ ವರುಣ್. ಸೋದರರ ಜೋಡಿಯನ್ನ ಮತ್ತೆ ಅಂಕಣದ ಒಳಭಾಗದಲ್ಲಿ ಕಾಡ್ತಾ ಇದ್ದಾವೆ. ನಾಣ್ಯ ಚುಮ್ಮಿಕೆಯಲ್ಲಿ ಭಾರತ ವಿಜಯಶಾಲಿಯಾಗಿದೆ. ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಸಮಯದ ಅಭಾವ ನಮ್ಮನ್ನ ಕಾಡ್ತಾ ಇದೆ. ಮತ್ತೆ ಉತ್ತಮವಾಗಿರ್ತಕ್ಕಂಥ ಎಸೆತ, ಚುಕ್ಕಿಯಾಗಿರ್ತಕ್ಕಂಥ ಎಸೆತ. ಮಧ್ಯಸ್ಥಗಾರಿಕೆ ವಿಭಾಗದಲ್ಲಿ ಕಿರಣ್ ತನ್ನ ಕೂಟದ 3ನೇ ಎಸೆತಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಎಸೆತ. ರನ್ಔಟ್ ಆಗುವ ಸುಲಭ ಸಾಧ್ಯತೆ. ರನ್ಔಟ್ಗಾಗಿ ಬಲವಾದ ಮಾನವೇ ಯಾವುದೇ ಪುರಸ್ಕಾರವನ್ನು ಕಾಡ್ತಾ ಇಲ್ಲ. ಅರ್ಥಾತ್ ಒಂಟಿ ಓಟದ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದ್ದಾರೆ. ಅಭಿಮನ್ಯು ಪಾಳ್ಯದಲ್ಲಿ ಒಂದೋಟದ ಹೆಚ್ಚಳವನ್ನು ಕಂಡುಕೊಂಡ್ರೆ ಅಭಿಯವರ ಖಾತೆಯಲ್ಲೂ ಕೂಡ
ಒಂದಂಕೆ ಹೆಚ್ಚಳವನ್ನ ಕಾಣ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ, ಯಾವುದೇ ಓಟಗಳು ಬರ್ತಾ ಇಲ್ಲ. ಅರ್ಥಾತ್ ಚುಕ್ಕಿಯಾಗಿರ್ತಕ್ಕಂಥ ಎಸೆತ. ಮೊದಲ ಹುದ್ದರಿ ಆಘಾತವರ ಕಾಡ್ತಾ ಇದೆ. ವರುಣವರ ಹುದ್ದರಿ ನೆಲಕಸ್ತಾ ಇದ್ರ ಅವರ ತೆರವು ಸ್ಥಾನಕ್ಕಾಗಿ ಇನ್ನೋರ್ವ ಆಟಗಾರನ ಪರಿಚಯಿಸ್ತಾ ಇದ್ದವ. ಕ್ರಿಕೆಟ್ನ ಭವಿಷ್ಯ ಹೇಳ್ತಿಲ್ಲ ಅಂದ್ರ ಅದು ಮೂರ್ಖತನವಾಗ್ತದ. ಗೆಲುವಿನ ಹಂತದಲ್ಲಿರ್ತಕ್ಕಂಥ ತಂಡ ಸೋತಿರ್ತಕ್ಕಂಥ ನಿದರ್ಶನ ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಅದೇ ರೀತಿ ಗೆಲುವಿನ ಹಂತದಲ್ಲಿರುವಂತಹ ತಂಡ ಕೂಡ ಸೋತಿರ್ತಕ್ಕಂಥ ನಿದರ್ಶನವು ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಅದೇ ರೀತಿ ಅವರ ತೆರವು ಸ್ಥಳಕ್ಕಾಗಿ ಇನ್ನೂರು ಆಟಗಾರನ ಪರಿಚಯಿಸ್ತಾ ಇದ್ದಾವೆ. ಉತ್ತಮವಾಗಿರ್ತಕ್ಕಂಥ ಎಸೆತ, ತಟ್ಟಿ ಮುಟ್ಟಿ ಹೊಡೆಯುವ ಯತ್ನದಲ್ಲಿ ಸಫಲತೆಯನ್ನು ಕಂಡುಕೊಂಡ್ರು. ಯಾವುದೇ ಓಟಕ್ಕೆ ಮನ ಮಾಡ್ತಾ ಇಲ್ಲ. ಅರ್ಥಾತ್ ಓವರ್ ಮುಕ್ತಾಯ. ಒಂದು ಓವರ್ನ ಅಂತ್ಯದಲ್ಲೇ 1 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 2. 42 ಎಸೆತಗಳ ಮುಂದೆ 18ರ ಗುರಿ. ಮೋಟರ್ ಸೈಕಲ್ ಭಾಗದಲ್ಲೇ ಅಭಿ, ಬೌಲ್ ಸೈಕಲ್ ಭಾಗದಲ್ಲೇ ಬೌಲ್ ಸೈಕಲ್ ಭಾಗದಲ್ಲಿ ದಿಲೀಪ್, ಎಸೆತಗಾರಿಕೆ ವಿಭಾಗದಲ್ಲೂ ಕೂಡ ಅಭಿ ಅವರನ್ನ ಕಾಣ್ತಾ ಇದ್ದಾವೆ. ನಿನ್ನೆ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಅಭಿ ಎಸೆತಗಾರಿಕೆ ವಿಭಾಗದಲ್ಲಿ ಭಾರತ ತಮ್ಮ ನಿರ್ಣಯವನ್ನು ತಿಳಿಸಬೇಕು ಆದಷ್ಟು ಬೇಗ. ಸಮಯದ ಅಭಾವ ಇದೆ. ಈ ಒಂದು ಪಂದ್ಯಾಟ ಕೂಡ ಇಲ್ಲಿಗೆ ಮುಕ್ತಾಯವಾಗ್ತದೆ. ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಮತ್ತೆ ಒಂದು ಉದ್ದರಿ ಆಘಾತ, ಕ್ಲೀನ್ ಬೋಲ್ಡ್. ಸತತ ಅವಳಿ ಹುದ್ದರಿಗಳನ್ನ ಕಂಡುಕೊಳ್ತಾ ಇದೆ. 2 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 2. ಮೋಟರ್ಸ್ಗಾರಿಕೆ ಭಾಗದಲ್ಲಿ ಅಭಿ ಎದುರಿಸಿ ಆಡುವಂತ ಆಟಗಾರ ಅಂಕಿತ್. ಉತ್ತಮವಾಗಿರ್ತಕ್ಕಂಥ ಎಸೆತ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಒಂದೋಟದ ಸೇರ್ಪಡೆ. ಭಾರತ ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಭಾರತ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅಭಿ ಓಟವಾಗಿರ್ತಕ್ಕಂಥ ಹೊಡೆತ, ರನ್ ಆಗುವ ಸುಲಭ ಸಾಧ್ಯತೆ. ಗೂಟ ರಕ್ಷಕ ಅದನ್ನ ಕೈ ಚೆಲ್ತಾ ಇದ್ದಾರೆ.
ಯಾವುದೇ ಓಟಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿನ ಹೊಂದಾಣಿಕೆ ಆಟದ ಅವಶ್ಯಕತೆ ಅಭಿಮನ್ಯು ಪಾಳ್ಯದಲ್ಲಿ ಕಾಣಬೇಕಾಗ್ತದೆ. ಕೊನೆ 2 ಎಸ್ತ ಬಾಕಿ ಇರ್ತದೆ. ಉತ್ತಮವಾಗಿರ್ತಕ್ಕಂಥ ಎಸೆತ. ಯಾವುದೇ ಓಟದ ಅವಶ್ಯಕತೆಗಳು ಬರ್ತಾ ಇಲ್ಲ. ಕೊನೆ ಎಸ್ತ ಬಾಕಿ ಇರ್ತದೆ. ದ್ವಿತೀಯ ಓವರ್ನ ಕೊನೆಯ ಎಸೆತ. ಯಾವುದೇ ಎಸ್ತಗಳು ಕಂಡು ಬರ್ತಾ ಇಲ್ಲ. ಕೊನೆ ಎಸ್ತ ಬಾಕಿ ಇರ್ತದೆ. ತನ್ನ ಕೂಟದ ಮೊದಲ ಓವರ್ನ ಕೊನೆ ಎಸ್ತಕ್ಕಾಗಿ ಅಭಿ ಓವರ್ ಮುಕ್ತಾಯ. 2 ಓವರ್ನ ಅಂತ್ಯದಲ್ಲ ತಂಡದ ಮೊತ್ತ 3. 36 ಎಸೆತ, 17 ಓಟದ ಅವಶ್ಯಕತೆ. 6 ಓವರ್ಗಳ ಅಂತ್ಯದಲ್ಲ 17ರ ಗುರಿಯನ್ನು ಕಾಣಬೇಕು. ಪಂದ್ಯ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಹೊಂದಬೇಕಾದ್ರೆ 6 ಓವರ್ನಲ್ಲಿ 17 ಓಟವನ್ನು ಕಲೆ ಹಾಕಬೇಕಾಗ್ತದೆ. ಮತ್ತೆ ಎಸ್ತುಗಾರಿಕೆ ವಿಭಾಗದಲ್ಲಿ ಕಿರಣವನ್ನು ಕಾಣ್ತಾ ಇದ್ದೇವೆ. ಎದುರಿಸಿ ಆಡುವಂತ ಆಟಗಾರ ಅಂಕಿತ್. ಸ್ಟ್ರೈಕ್ ವಿಭಾಗದಲ್ಲಿ ಅಂಕಿತ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ದಿಲೀಪ್. ಉತ್ತಮವಾಗಿರ್ತಕ್ಕಂಥ ಹೊಡೆತ, 1 ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಜ್ಯೋತಿರಾಜ್ ಅವರಿಂದ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ 4 ಓಟದ ಸೇರ್ಪಡೆ. ಮೊದಲ ಬೌಂಡರಿ ದಾಖಲಾಗ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಚುರುಕಿನ ಕ್ಷೇತ್ರ ರಕ್ಷಕ ಚರಣ್ ಅವರಿಂದ. ಯಾವುದೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ರನ್ಔಟ್ ಆಗುವ ಸಾಧ್ಯತೆ ಇದ್ರೂ ಕೂಡ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಭಾರತ ಅವರು ಮತ್ತೊಮ್ಮೆ ತಮ್ಮ ನಿಲುವನ್ನು ತಿಳಿಸಬೇಕು. ಭಾರತ ತಂಡ ಮಾತುಗಾರಿಕೆ ಭಾಗದಲ್ಲ ಕಿರಣ್. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಯಾವುದೇ ಓಟಗಳು ಬರ್ತಾ ಇಲ್ಲ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ರನ್ಔಟ್ ಆಗುವ ಸಾಧ್ಯತೆ 1 ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಓವರ್ ಮುಕ್ತಾಯ. 3 ಓವರ್ನ ಅಂತ್ಯದಲ್ಲಿ ತಂಡದ ಮೊತ್ತ 10 ಓಟ. 18 ಎಸ್ತಗಳ ಮುಂದೆ 10 ಓಟವನ್ನು ಕಲೆ ಹಾಕಿರ್ತಕ್ಕಂಥ ತಂಡ ಅಭಿಮನ್ಯು. ಉಳಿದಿರ್ತಕ್ಕಂಥ 30 ಎಸ್ತಗಳ ಮುಂದೆ 10ರ ಗುರಿ. ಮಾತುಗಾರಿಕೆ ಭಾಗದಲ್ಲಿ ಅಭಿ
ನಾಲ್ಕನೇ ಓವರ್ನ ಮೊದಲ ಎಸ್ತಕ್ಕಾಗಿ ತನ್ನ ಕೂಟದ ದ್ವಿತೀಯ ಓವರ್ನ ಮೊದಲ ಎಸ್ತಕ್ಕಾಗಿ ಅಭಿ ಎದುರಿಸಿ ಆಡುವಂತ ಆಟಗಾರ ಅಂಕಿತ್ ತಂಡದ ಕಪ್ತಾನ. ಉತ್ತಮವಾಗಿರ್ತಕ್ಕಂಥ ಎಸೆತ ಆ ಒಂದು ಚೆಂಡನ್ನು ಗುರುತಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ರನ್ಔಟ್ ಆಗುವ ಸಾಧ್ಯತೆ ಇದ್ರು ಕೂಡ ಕೊನೆ ಕ್ಷಣದಲ್ಲೂ ಕೂಡ ಓಟವನ್ನ ಮತ್ತೆ ಒಂದು ಓಟದ ಸೇರ್ಪಡೆ. ಮಧ್ಯಸ್ಥಗಾರಿಕೆ ಭಾಗದಲ್ಲಿ ಅಭಿ ಮತ್ತು ದಿಲೀಪ್ ಸಾಯ್ಕು ಭಾಗದಲ್ಲಿ ದಿಲೀಪ್ ಉತ್ತಮವಾಗಿರ್ತಕ್ಕಂಥ ಹೊಡೆತ ಕಾಟೌಟ್ ಆಗುವ ಸಾಧ್ಯತೆ ಇತ್ತು. ಒಂದೋಟದ ಸೇರ್ಪಡೆ. ಕೊನೆ 2 ಎಸೆತ ಬಾಕಿ ಇರ್ತದೆ. ಕೊನೆಯ 2 ಎಸೆತ ಬಾಕಿ ಇರ್ತದೆ. ಉತ್ತಮವಾಗಿರ್ತಕ್ಕಂಥ ಎಸೆತ. ಕೊನೆ ಎಸೆತ ಬಾಕಿ ಇರ್ತದೆ. 4ನೇ ಓವರ್ನ ಕೊನೆ ಎಸೆತ. ಹಲೋ ಓವರ್ ಮುಕ್ತಾಯ. 4 ಓವರ್ ಅಂತ್ಯದಲ್ಲಿ ತಂಡದ ಮೊತ್ತ ಬೇಗ ಮುಗಿಸ್ರಿ, ಚಳಿಯಲ್ಲಿ ಕುತ್ಕೊಳಕ್ ಆಗ್ತಿಲ್ಲ. ಬ್ಯಾಟಿಂಗ್ ಫೀಲ್ಡಿಂಗ್ ಹೇಳ್ರಿ ಪಿಡೇಸ್ ಲೇ ಪಿಂಗ. ಭಾರತ ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಬಾಲಿಂಗ್ ಅಂತೆ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ಅದೇ ರೀತಿ ಮತ್ತೆ ಪಂದ್ಯಕೂಟವನ್ನು ನಡೆಸಿಕೊಡ್ಬೇಕು ಆದಷ್ಟು ಬೇಗ. ಮುಂದಿನ ಎಸ್ತುಗಾರಿಕೆ ವಿಭಾಗದಲ್ಲಿ ಪ್ರವೀಣವನ್ನು ಕಾಡ್ತಾ ಇದ್ದಾವೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ತಟ್ಟಿ ಒಂದು ಓಟವನ್ನು ಕ್ಷಿಪ್ರ ಗತಿಯಲ್ಲಿ ಪೂರೈಸ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯಾಟ ಪಾರ್ಥ ವರ್ಸಸ್ ಧೋಳ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಮತ್ತೆ 4 ಓಟದ ಸೇರ್ಪಡೆ.
ಚೆಂಡು ಸೀಮಾರ್ಯಕ್ಕೆ ಹೊರಭಾಗಕ್ಕೆ ಅಂಕಿತ್ ಅವರ ದಾಂಡಿನ ಮುಖ್ಯದ ಮತ್ತೆ 4 ಓಟದ ಸೇರ್ಪಡೆಗೊಳ್ತಾ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ 4ಕ್ಕೆ ಹೆಚ್ಚಳವನ್ನ ಕಾಡ್ತಾ ಇದ್ದಾವೆ. ಒಂದು ಓಟದ ಸೇರ್ಪಡೆ. ದ್ವೈಮುಖ್ಯದ ಯಾವುದೇ ಓಟಗಳು ಬರ್ತಾ ಇಲ್ಲ. ಇನ್ನು ಕೂಡ 3 ಎಸೆತಗಳು ಬಾಕಿ ಇರ್ತದೆ. हेलो सिंगल आया सिंगल बॉल रुका है बहुत ಎಸಗಾರಿಕೆ ಭಾಗದಲ್ಲಿ ಪ್ರವೀಣ್ ಉತ್ತಮವಾಗಿರ್ತಕ್ಕಂಥ ಹೊಡೆತ ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಯಾವುದೇ ಓಟಗಳ ಅವಶ್ಯಕತೆ ಕಂಡು ಬರ್ತಾ ಇಲ್ಲ. ಪಂದ್ಯ ಸಮಬಲಗೊಂಡಿದೆ. ಕೇವಲ ಒಂದು ಓಟದ ಅವಶ್ಯಕತೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ ರನೌಟ್ ಆಗುವ ಸುಲಭ ಸಾಧ್ಯತೆ. ರನೌಟ್ಗಾಗಿ ಮನವಿ. ಯಾವುದೇ ಪುರಸ್ಕಾರವನ್ನು ಕಾಣ್ತಾ ಇಲ್ಲ. ತಂಡ ವಿಜಯಶಾಲಿಯಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಹೊಂದ್ತಾ ಇದೆ. ಅಭಿಮನ್ಯು ಮುಂದಿನ ಪಂದ್ಯಾಟ ಭಾರತ ವರ್ಸಸ್ ಧೋಳ. ಅಜಯ್ ಸಾರಥ್ಯದ ತಂಡ ಧೋಳ